ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಪ್ರೀತಿ ರಕ್ಷಿತಾ ಬಜ್ಪೆ. ಇವತ್ತೊಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಹೋಗ್ತಾ ಹೇಳ್ತೇನೆ ಯಾವ ಜಾಗ ಅಂತೇಳಿ. ನಾವಿವಾಗ ತೀರ್ಥಹಳ್ಳಿಯಿಂದ ಸರಿಸುಮಾರು ಒಂದು 18 ಕಿಲೋಮೀಟ್ರಷ್ಟು ದೂರದಲ್ಲಿರೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ. ಶಿವಮೊಗ್ಗ ಡಿಸ್ಟಿಕ್ಕಲ್ಲಿರುವ ತೀರ್ಥಹಳ್ಳಿ ತಾಲೂಕಲ್ಲಿ ಇವಾಗ ಇದ್ದೇವೆ. ನೋಡಿ, ಇದೇ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಕವಲೆ ದುರ್ಗ ಅಥವಾ ಕೌಲೆ ದುರ್ಗ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ಇವಾಗ ಹೋಗುವ. ನೀವು ಈ ಜಾಗಕ್ಕೆ ವಿಸಿಟ್ ಮಾಡೋದಾದರೆ ಮಳೆ ಟೈಮನ್ನು ನೋಡಿಕೊಂಡು ಬನ್ನಿ. ಯಾಕಂತೇಳಿದರೆ ಮಳೆ ಟೈಮಲ್ಲಿ ತೀರ್ಥಹಳ್ಳಿಯಲ್ಲೆಲ್ಲ ನಿಮಗೆ ಯಾವ ರೀತಿ ಹಚ್ಚ ಹಸಿರಾಗಿರ್ತದೆ, ಅದರ ನಡುವಲ್ಲಿ ನಾವೆಲ್ಲ ಹೋಗಬೇಕಾದ್ರೆ ತುಂಬ ಖುಷಿ ಅನ್ನಿಸುತ್ತೆ. ಈ ಜಾಗ, ನಾವು ಹೋಗುವ ಜಾಗ ಕೂಡ ಅದೇ ರೀತಿ ನೇಚರ್ ನಡುವೆ ಇದೆ. ಕವಲೆ ದುರ್ಗ ಅಂತೇಳಿ ತುಂಬ ಚೆನ್ನಾಗಿರುತ್ತೆ. ಮಳೆ ನಡುವಲ್ಲಿ ನಾವು ಹೋಗೋದು. ಇಲ್ಲಿ ನೋಡಿ, ನಾವು ಹೋಗಬೇಕಾದ್ರೆ ಸೈಡಲ್ಲಿ ಎಷ್ಟು ಗ್ರೀನರಿ ಕಾಣ್ತಾ ಇದೆ ಅಂತೇಳಿ. ಸ್ವಲ್ಪ ಇದರಲ್ಲಿ ಹೋಗ್ಬೇಕಾದ್ರೆ ನೋಡಿ, ಅಲ್ಲಿ ಫುಲ್ ಗದ್ದೆ ಇದೆ. ಯಾವ ರೀತಿ ಕಾಣುತ್ತೆ ಅಂತೇಳಿ ನೋಡಿ ಪ್ರಕೃತಿ. ನೋಡಿ, ನಾವು ಹೋಗಬೇಕಾದ್ರೆ ಒಂದು ದ್ವಾರ ಸಿಗುತ್ತೆ. ಮಾರಿಕಾಂಬ ಅಮ್ಮನವರ ದೇವಸ್ಥಾನ ಕವಲೆ ದುರ್ಗ ಅಂತೇಳಿ ಇಲ್ಲಿ ಬರ್ತಿದೆ ನೋಡಿ. ಆ ದ್ವಾರದ ಒಳಗಡೆಯಿಂದ ನಾವು ಹೋಗಬೇಕು. ಕವಲೆ ದುರ್ಗ ಮಠ ಇದು ಕೋಟೆ. ಇವಾಗ ನಾವು ರೀಚ್ ಆದ್ವಿ. ಇಲ್ಲಿನ ನಡ್ಕೊಂಡು ಹೋಗಬೇಕು. ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಮತ್ತೆ ನಡ್ಕೊಂಡು ಹೋಗಬೇಕು. ಗಾಡಿಗೆ ಪಾರ್ಕಿಂಗ್ ಚಾರ್ಜ್ ಕೂಡ ತಗೊಳ್ತಾರೆ. ಮತ್ತೆ ಮೇಲೆ ಟಿಕೆಟ್ ಇದೆಯಾ? ಇಲ್ಲ ನಿಮ್ಮಲ್ಲಿಲ್ಲ? ಅಂದರೆ ಇದು ಕೃತಾಗದಿಂದಲೂ ಹೆಸರು ಬಂದಿರತಕ್ಕಂಥ ಕೋಟೆ. ಅಂದರೆ ಅಂದರೆ ನಮ್ಮ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಅಂದರೆ ನೇಚರ್ ಪ್ರಕೃತಿಲಿ ಕವಲೆದುರ್ಗ ನಂಬರ್ 1 ಕೋಟೆ. ಯಾಕಂದರೆ ಇದೊಂಥರ ತವರೂರು ಇದ್ದಂಗೆ ಕವಲೆದುರ್ಗ. ಅಂದರೆ ಆ ಒಂದು ಪ್ರಕೃತಿ ಸೌಂದರ್ಯ ಸವಿಲಿಕ್ಕೆ ಸಾವಿರಾರು ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಹಾಗೆ ಇದು 7 ಸುತ್ತಿನ ಕೋಟೆ, 7 ಕೆರೆಗಳು, 7 ಮಾಸೆಸ್ ಅಂತ ಹೇಳಿ. ಅಂದರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರು 17 ಜನ, 2 ಜನ ರಾಣಿಯರು ಆಳ್ವಿಕೆ ಮಾಡಿರ್ತಕ್ಕಂಥ ಕೋಟೆ ಇದು. ಅಂದರೆ 1450ಇಂದ 1750ವರೆಗೂ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. 300 ವರ್ಷ ಆಳ್ವಿಕೆ, 9ನೇ ಶತಮಾನ, 900 ವರ್ಷದ ಇತಿಹಾಸ. ಅಂದರೆ ಕೃತಯುಗದಿಂದಲೂ ಹೆಸರು ಬಂದಿರತಕ್ಕಂಥ ಕೋಟೆ. ಅಂದರೆ ದ್ವಾಪರ ಯುಗ, ಕಲಿಯುಗ, ಕೃತಯುಗ ಅಂತ ಏನಿದೆಯೋ, ಕೃತಯುಗದಿಂದಲೂ ಹೆಸರು ಬಂದಿರತಕ್ಕಂಥ ಕೋಟೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೂಡ ಇತ್ತು. ಅಂದರೆ ಹೀಗೆ ಹಿರಿಯ ವೆಂಕಟಪ್ಪ ನಾಯಕ, ಹೀಗೆ ಅಂದರೆ ಹಿರಿಯ ವೆಂಕಟಪ್ಪ ನಾಯಕ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ ಅಲ್ಲ ಇದು. ಅಂದರೆ 7 ಸುತ್ತಿನ ಕೋಟೆ, 7 ಕೆರೆಗಳು, 7 ಮಾಸೆಸ್. ಅಂದರೆ ಫಸ್ಟ್ ಗಣಪತಿ ಟೆಂಪಲ್ಲು, ಒಂದು ಗಣಪತಿ ಕಟ್ಟೆ, ತಿಮ್ಮಣ್ಣ ಕಟ್ಟಿಸಿರ್ತಕ್ಕಂಥ ಕೆರೆ 1ನೇ ಕೆರೆ. ಇಲ್ಲಿ ಮಾಸ್ತಿ ಕಟ್ಟೆ ಅಂತ ಹೇಳಿ 2ನೇ ಕೆರೆ, ಹಿರಿಯ ವೆಂಕಟಪ್ಪ ನಾಯಕ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೆರೆ. ಅಲ್ಲಿ 5 ಕೆರೆ ಕೋಟೆ ಮೇಲಿರುವಂಥದ್ದು. ಅದಕ್ಕೆ 7 ಸುತ್ತಿನ ಕೋಟೆ, 7 ಕೆರೆಗಳು, 7 ಮಾಸೆಸ್. ಅಂದರೆ ಫಸ್ಟು 2ನೇ ಫ್ಲೋರ್ ಲೆಫ್ಟಿಗೆ ನಾಗತೀರ್ಥ ಕೊಳ ಇದೆ. ಎಂಟ್ರೆನ್ಸಲ್ಲಿ ಸ್ಥಾಪನೆ ಮಾಡಿದ್ದಾರೆ ನಾಗತೀರ್ಥ ಕೊಳ. ಮತ್ತು 7 ಮಾಸೆಸ್ ಅಂದರೆ ನಾಗರ ಕಟ್ಟೆನೇ ಸಪ್ರೇಟ್ ಆಗಿದೆ, ಚಿಲಿಮೆ ಇದೆ, ಅದು ನಾಗತೀರ್ಥ ಕೊಳ, ಅದು ಕೂಡ ನೋಡ್ಬೋದು. ಅಲ್ಲಿಂದ ಮುಂದೆ ಈಗ ನವರಾತ್ರಿಲಿ ಗೊಂಬೆಯನ್ನು ಕೂರಿಸ್ತಾರೆ. ಗೊಂಬೆ ಕೊತ್ತಲ್ಲ ಅಂತ ಹೇಳಿ ಗೊಂಬೆಯನ್ನು ಹೇಗೆ 9 ದಿನ ನವರಾತ್ರಿಲಿ ಹೇಗೆ ಮೈಸೂರಲ್ಲಿ ಹೇಗೆ ದಸರಾ ಅಂಬಾರಿ, ಆನೆ ಅಂಬಾರಿ, ಹಾಗೆ ಇಲ್ಲೂ ಕೂಡ ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು. ಆಮೇಲೆ ಮತ್ತೆ ಆಂಜನೇಯ ಗುಡಿ, ಅಂದರೆ ಕಲ್ಲಿಂದಲೇ ಆಂಜನೇಯ ಗುಡಿ ಕೂಡ ನೋಡ್ಬೋದು. ಹಾಗೆ ಹಿರಿಯ ವೆಂಕಟಪ್ಪ ನಾಯಕ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು ಈಶ್ವರ ಗುಡಿ. ಅಂದರೆ ಹಿರಿಯ ವೆಂಕಟಪ್ಪ ನಾಯಕ ಹೀಗೆ ಬೇಟೆ ಆಡಲಿಕ್ಕೆ ಶಿಕಾರಿ ಅಂತ ಹೇಳಿ ಬಂದಾಗ ಒಂದು 7 ಸೀಳ್ನೆಗಳನ್ನು ಸಾಕೊಂಡು ಅರಮನೆ ಹತ್ರ ಬಂದ್ರಂತೆ ಬೇಟೆ ಆಡಲಿಕ್ಕೆ. ಅವಾಗ ಏನಾಗಿದೆ, ಚಿಕ್ಕದೊಂದು ಮಲ ನಾಯಿನ ಬೆನ್ನಟ್ಟಿಗೆ ಬಂತಂತೆ.
ಅವಾಗ ಇಲ್ಲೇನೋ ಒಂದು ಪುಣ್ಯಕ್ಷೇತ್ರ ಇರ್ಬೋದು ಅಂತ ಹೇಳಿ ಬಂದು ಹಿರಿಯ ವೆಂಕಟಪ್ಪ ನಾಯಕ ಊರಲ್ಲಿ ಕೇಳ್ತಾರೆ, ಗೊತ್ತಾಗ್ಲಿಲ್ಲ. ಅವಾಗ ಇಲ್ಲೊಂದು ಶಿವಾಲಯ ಕಟ್ಟಬೇಕು ಅಂತ ಹೇಳಿ ಹಿರಿಯ ವೆಂಕಟಪ್ಪ ನಾಯಕ ಕಾಶಿ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರಂತೆ. ಕಾಶಿ ತೀರ್ಥಕ್ಷೇತ್ರಕ್ಕೆ ಹೋದಾಗ ಕಾಶಿಯಿಂದ ತಂದು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಶಿವಲಿಂಗ ಫಸ್ಟ್ ಎಂಟ್ರೆನ್ಸು. ಇಡೀ ವಿಶ್ವದಲ್ಲಿ ಕಾಶಿ ಬಿಟ್ಟರೆ ಕೌಲೆದುರ್ಗ ಮಾತ್ರ 2 ಗರುಡಗಂಬ ಇದೆ, ಗರುಡ ಸ್ತಂಭ. ಅಂದರೆ ಅಷ್ಟು ಪವಿತ್ರವಾದ ಜಾಗ. ಯಾಕೆ ಕಾಶಿಗೆ ಹೋದಷ್ಟು ಪುಣ್ಯ ಇಲ್ಲಿ ದೊರಕುತ್ತೆ ಅಂತಾರೆ. ಯಾಕಂದರೆ ಹಾಗಾಗಿ ಅಷ್ಟು ಜನ, ಹಾಗಾಗಿ ಪ್ರವಾಸಿಗರು ತುಂಬ ಜನ ಬರ್ತಾರೆ ಇಲ್ಲಿ. ಆಮೇಲೆ ಇನ್ನೊಂದು ವಾಸ್ತುಶಿಲ್ಪದಿಂದ ಕೆತ್ತನೆ ಮಾಡಿದ್ದಾರೆ. ಒಳಗಡೆ ತುಲಾಭಾರ ಮಂಟಪ, ಹಿಂದೆಲ್ಲ ರಾಜರ ಕಾಲದಲ್ಲಿ ತುಲಾಭಾರ ನಡೀತಿತ್ತು. ತುಲಾಭಾರ ಮಂಟಪ, ಗ್ರಹಣ ಕಾಲದಲ್ಲಿ ಸೂರ್ಯನಿಗೆ ಹೋಗಿ ಹಾವಾಗಿ ಟಚ್ ಮಾಡೋಂಥ ಚಿತ್ರಣ, ಚಂದ್ರನಿಗೆ ಮತ್ತು ಮತ್ಸ್ಯಕನ್ನಿಕ ಅಂದರೆ ಮೀನಿನ ಮೇಲೆ ಚಿತ್ರಣ, ಮತ್ಸ್ಯಕನ್ನಿಕೆ ಕೂತಿರ್ತಕ್ಕಂಥ ಚಿತ್ರಣ ನೋಡ್ಬೋದು. ಶಿವನ ಪಾದ ಎಲ್ಲ, ಆನೆ ಅಂಬಾರಿ ಪ್ರತಿಯೊಂದು ಕೂಡ ಅಲ್ಲಿ ನೋಡ್ಬೋದು. ಶಿವನ ಪಾದ ಅಂದರೆ ಕಾಶಿಯಿಂದ ತಂದು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಶಿವಲಿಂಗ. ಅದು ಫಸ್ಟ್ ಎಂಟ್ರೆನ್ಸಲ್ಲಿ ಇರುವಂಥದ್ದು. ಆಮೇಲೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರು 17 ಜನ, 2 ಜನ ರಾಣಿಯರು ಆಳ್ವಿಕೆ ಮಾಡಿರ್ತಕ್ಕಂಥ ಕೋಟೆ ಇದು. ನಾನೇನು ಒಂದು 300 ವರ್ಷ ಆಳ್ವಿಕೆ ಮಾಡಿದ್ರೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಿಗೆ ಕೆಳದಿ ರಾಜಗುರು, ಮಾಮಂತಿನ ಮಠ, ಭುವನಗಿರಿ ದುರ್ಗ ಸಂಸ್ಥಾನ ಮಠ, ಕೌಲೆದುರ್ಗ. ಇಲ್ಲಿ ಕೆಳದಿ ಸಾಮಂತ ರಾಜರಿಗೆ ಆಶ್ರಯ ತಾಣ ಕೆಳದಿ ರಾಜಗುರು ಮಠ. ಯಾಕೆ ಯಾರೇ ರಾಜರು ಹೋದರೂ ರಾಜನೀತಿ ಉಪದೇಶ ಅಂದರೆ ಗುರು ಉಪದೇಶ ತಗೊಂಡು ಮುಂದಿನ ಕಾರ್ಯಕ್ಕೆ ಹೊರಡ್ತಿದ್ರು. ಹೇಗೆ ರಾಜ ಅಂದರೆ ಅದೊಂದು ರಾಜನೀತಿ ಅಂತ ಹಾಗೇನೆ ಒಂದು ಇದೆಯಲ್ಲ. ಹಾಗಾಗಿ ಅವ್ರು ಏನೇ ಹೇಳಿದ್ರು ಗುರು ಅಪ್ಪಣೆ ಇಲ್ಲದೆ ಮುಂದೆ ಹೊರಡ್ತಿರ್ಲಿಲ್ಲ ಕಾರ್ಯಕ್ಕೆ. ಹಾಗೆ ಸಾಮಂತ ರಾಜರಿಗೆ ಆಶ್ರಯ ತಾಣ ಕೆಳದಿ ರಾಜಗುರು ಮಠ. ಹಾಗೆ ಕೆಳದಿ ಸಾಮಂತ ರಾಜರಿಗೆ ಕಪ್ಪ ಕೊಡಬೇಕಿತ್ತು. ಈ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರು, ಕೆಳದಿ ಸಾಮಂತರಿಗೆ 17 ಜನ ಸಾಮಂತರಿಗೆ ಕಪ್ಪ ಕೊಡಬೇಕಿತ್ತು. ಹಾಗೆ ಸಾಮಂತ ರಾಜರು 17 ಜನ ಸಾಮಂತ ರಾಜರು, 7 ಜನ ರಾಣಿಯರು. ಎಂಡು ಕೆಳದಿ ಚೆನ್ನಮ್ಮಾಜಿ ಮತ್ತು ಶಿವಪ್ಪ ನಾಯಕ ಎಂಡು ಬರುತ್ತೆ ಇಲ್ಲಿ. ಹಾಗೆ ಉಗ್ರಾಣ ಅಂದರೆ ಕುದುರೆ ಮೇಲೆ, ಆನೆ ಕುದುರೆ ಮೇಲೆ ಹೋಗಿ ಉಗ್ರಾಣಕ್ಕೆ ಭರ್ತಿ ಮಾಡ್ತಿದ್ರು. ಅಂದರೆ ಇಲ್ಲಿ ಯಾವುದೇ ವೆಹಿಕಲ್ಸ್ ಇರಲಿಲ್ಲ, ಏನಿರಲಿಲ್ಲ. ಹಾಗೆ ಪ್ರತಿಯೊಂದು ಅಂದರೆ ಕುದುರೆ ಮೇಲೆ ಹೋಗಿ ಉಗ್ರಾಣಕ್ಕೆ ದಾಸ್ತಾನ ಮಾಡ್ತಿದ್ರು. ಅಲ್ಲಿಂದ ಮುಂದೆ ಹೋದರೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಶಿಫ್ಟ್ ಮಾಡೋಂಥ ಯಾತ ನೀರಾವರಿ ಕೆರೆ, ರೈಟ್ ಸೈಡ್ ಮದ್ಗುಂಡು ಕಾರ್ಖಾನೆ ಕೂಡ ಕಟ್ಟಿದ್ದಾರೆ ಅಲ್ಲಿ. ಅಂದರೆ ಆನೆ ಕುದುರೆ ನೀರು ಕುಡಿಯೋಂಥ ಲಯಗಳು, ಬಸವಣ್ಣ ನೋಡ್ಬೋದು. ಆಮೇಲೆ ಕೆಳದಿ ಚೆನ್ನಮ್ಮಾಜಿಗೆ ಪಟ್ಟಾಭಿಷೇಕ ಆಗಿರ್ತಕ್ಕಂಥ ಅರಮನೆ 1762ನಲ್ಲಿ ಕೆಳದಿ ಚೆನ್ನಮ್ಮಾಜಿಗೆ ಪಟ್ಟಾಭಿಷೇಕ ಆಗಿರ್ತಕ್ಕಂಥ ಅರಮನೆ, ಸಭಾಂಗಣ, ದರ್ಬಾರ್ ಹಾಲ್ ಅಂತ ಏನಿದೆಯೋ ಮೈಸೂರಲ್ಲಿ, ಹಾಗೆ ಇಲ್ಲೂ ಕೂಡ ಸಭಾಂಗಣ, ದರ್ಬಾರ 84 ಕಂಬ ಇದೆ ಒಂದು ಸಭಾಂಗಣದಲ್ಲಿ. ಅದು ಮೇಲ್ಚಾವಣಿ ಥರ ಇತ್ತಂತ ಅರಮನೆ. ಅದು ಹೈದರಾಲಿ ಬಂದು ಅಟ್ಯಾಕ್ ಮಾಡಿದಾಗ ಎಲ್ಲ ಧ್ವಂಸ ಮಾಡಿಬಿಟ್ರು ಅರಮನೆಯಲ್ಲಿ. ಅರಮನೆ ಧ್ವಂಸ ಮಾಡಿದಾಗ ಅದೆಲ್ಲ ಪೂರ್ತಿ ಮೈಸೂರಿಗೆ ಶಿಫ್ಟ್ ಮಾಡಿಬಿಟ್ರು. ಅಂದರೆ ಅಲ್ಲಿ ಏನಾಗಿದೆ ಅಂದರೆ ಶ್ರೀಶಾಂತಗಂಗೆ, ಈಜುಗೊಳ, ರಾಣಿ ಕನ್ನಡಿ. ಅಂದರೆ ಇಲ್ಲಿ ಶ್ರೀಶಾಂತಗಂಗೆ, ನಗರದಲ್ಲಿ ದೇವಗಂಗೆ, ಕೆಳದಲ್ಲಿ ಶಿವಗಂಗೆ, ಹೀಗೆ ಅಕ್ಕ ತಂಗಿ ಕೊಳ ಅಂತಾರಲ್ಲ ಹಾಗೆ ಇಲ್ಲೂ ಕೂಡ ಅರಮನೆ ಒಳಗೆ ಒಂದು ಬಾವಿ, ಹೊರಗಡೆನೇ ಒಂದು ಬಾವಿ. ಅಂದರೆ ಇಲ್ಲಿ ಒಳಗಡೆ ಯೂಸ್ ಮಾಡಲಿಕ್ಕೆ ಒಂದು ಯಾಗನ ಮಾಡೋಂಥ ಕುಂಡಗಳು, ಆಮೇಲೆ ಸ್ನಾನದ ಬಚ್ಚಲು, ಕಲ್ಲಿಂದ ಟ್ಯಾಂಕಿಗಳು, ಆಮೇಲೆ ಒಳಗಡೆನೇ ಒಂದು ಬಾವಿ, ಹೊರಗಡೆನೇ ಬಾವಿ. ಮತ್ತು ಇವತ್ತು ಕೂಡ ಒಂದು ರೂಮಲ್ಲಿ ಸುಣ್ಣ ಹಾಗೆ ಸ್ಟಾಕ್ ಇದೆ, ಸುಣ್ಣ ಬೆಲ್ಲದಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ. ಆಮೇಲೆ ರಾಣಿ ಕನ್ನಡಿ, ಹಿಂದೆಲ್ಲ ಮಿರರ್ ಇರಲಿಲ್ಲ. ಆ ಶ್ರೀಶಾಂತಗಂಗೆ ಈಜ್ಕೊಳ್ಳೋದ್ರಿಂದ ಮುಂದಿದೆ ಚಿಕ್ಕದಾಗಿ ಚಿಲಿಮೆ, ರಾಣಿ ಕನ್ನಡಿ ಅಂಥೇಳಿ. ಮಿರರ್ ಇರಲಿಲ್ಲ, ರಾಣಿ ಅದ್ರ ನೋಡಿ ತಿಲಕ ಇಡ್ತಿದ್ರು, ಟೈಮಿಂಗ್ಸ್ ನೋಡ್ತಿದ್ರು. ಹಾಗೆ ಅದಕ್ಕೆ ರಾಣಿ ಕನ್ನಡಿ ಅಂತ ಹೇಳ್ತಾರೆ, ಗಳಿಗೆ ಬಟ್ಲು ಅಂತಾರೆ. ಅಲ್ಲಿಂದ ಅದು ಮೇಲ್ಚಾವಣಿ ಒಂದು 2-3 ಎಕರೆ ಪ್ಲಾಟ್ ಇರ್ಬೋದು ಅರಮನೆ. ಇವತ್ತು ಕೂಡ ಒಂದು ರೂಮಲ್ಲಿ ಸುಣ್ಣ ಹಾಕಿ ಸ್ಟಾಕ್ ಇದೆ, ಸುಣ್ಣ ಬೆಲ್ಲದಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ ಅದು. ಅಷ್ಟೊತ್ತಿಗೆ ಅವ್ರು ಕಟ್ತಾನೆ ಇದ್ರು, ಆಳ್ವಿಕೆ ಮಾಡ್ತಾನೆ ಇದ್ರು. ಅಷ್ಟೊತ್ತಿಗೆ ಬಂದು ಗಜನಿ ಮಹಮ್ಮದ್ 17 ಬಾರಿ ದಂಡೆತ್ತು ಬಂದಾರಂತಿಲ್ಲಿ. ಅವಾಗ ಏನಾಗಿದೆ, ಇಲ್ಲೆಲ್ಲ ಗೋಗಳಿಗೆ ಬಟ್ಟೆ ಕಟ್ಟಿ ಯುದ್ಧಕ್ಕೆ ಬಿಟ್ರಂತೆ. ಅಂದರೆ ಹೆದರು ಓಡ್ತಾರಂತೇಳಿ ಎಲ್ಲ ಬೆಂಕಿ ಹಚ್ಚಿ ಗೋಗಳು ಹತ್ಯೆ ಆಯಿತು. ಚಾಮುಂಡೇಶ್ವರಿ ವಿಗ್ರಹ ಎಲ್ಲ ಧ್ವಂಸ ಆಗೋಯ್ತು. ಅವಾಗೆಲ್ಲ ಇಲ್ಲಿದ್ದೆಲ್ಲ ಮೈಸೂರು ಶಿಫ್ಟ್ ಮಾಡಿಬಿಟ್ರು. ಅಲ್ಲಿಂದ ಮುಂದೆ ಹೋದರೆ ಅಂದರೆ ಇದು ಕತೆ ನಡೆದಿರುವಂಥ ಕತೆ, ಇದು ಜಾತಿ ಮತ್ತು ಯಾವುದೇ ಇಲ್ಲ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀವಿ. ಇಲ್ಲಿದು ಒಂದು ಕೋಟೆ ಇತಿಹಾಸದ ಬಗ್ಗೆ. ಅಲ್ಲಿಂದ ಮೇಲೆ ಅವರು ಚೆನ್ನಾಗಿ ಅಂದರೆ ಉಯ್ಯಾಲೆ ಕಟ್ಕೊಂಡು ಜೋಕಾಲೆ ಆಡ್ತಿದ್ರು, ಉಯ್ಯಾಲೆ ಕಲ್ಲಿಂದಲೇ. ಅಲ್ಲಿಂದ ಮುಂದೆ ತೊಲೆ ತಮ್ಮ ಮತ್ತು ಮೊಂಡಿಗೆ ತಮ್ಮ ಅಂತ ಅಣ್ಣ ತಮ್ಮಂದಿರು ಗ್ರಾಮದ ಅಧಿಕಾರಿಗಳಾಗಿದ್ದರು ಇಬ್ಬರು. ಅದನ್ನು ನಮ್ಮ ನೆನಪು ಸದಾ ಇರಬೇಕು ಅಂತ ಹೇಳಿ ಒಂದು ತೊಲೆ ಇಟ್ಟಿದ್ದು, ಒಂದು ಮುಂಡಿಗೆ ಇಟ್ಟಿದ್ದು ಅಣ್ಣ ತಮ್ಮ. ಇವತ್ತು ಕೂಡ ಅದು ನೋಡ್ಬೋದು. ಅಲ್ಲಿಂದ ಪೀಕ್ ಪಾಯಿಂಟ್ ಅಂದರೆ ಪಾಂಡವರು ಏನು ಅರಗಿನ ಮನೆ ಕಟ್ಕೊಂಡು 13 ವರ್ಷ ಅಜ್ಞಾತವಾಸ ಮಾಡಿದ್ರೆ ಕಾಮೆಕೋನಕ್ಕೆ ಬಂದು, ಆ ಕಾಮೆಕೋನಕ್ಕೆ ಕೌಲೆದುರ್ಗ ಅಂತ ಹೆಸರು ಬಂದಿದೆ. ಅವಾಗ ಏನಾಗಿದೆ, ದ್ರೌಪದಿ ಬಾರಿಕೆ ಆಯಿತು. 13 ವರ್ಷ ಅಜ್ಞಾತವಾಸ ಮಾಡಿದ, 1 ವರ್ಷ ಸೆರೆಮನೆ ವಾಸ ಅಜ್ಞಾತವಾಸ ಮಾಡಿದಾಗ ದ್ರೌಪದಿ ಬಾರಿಕೆ ಎಲ್ಲೂ ನೀರು ಸಿಗಲಿಲ್ಲ. ಇದೇ ಥರ ಬಂಡೆ, ಕಲ್ಲು ಬಂಡೆ. ಅವಾಗ ಭೀಮ ಒಂದೇ ಹೊಡೆತಕ್ಕೆ ಒಂದು ಬಂಡೆ ಗುದ್ದಾಗ ಬಂಡೆ ಶೀಲಾಗಿ ಪಾಂಡವರು ಕುರು ತರುವ ಗದಾ ತೀರ್ಥ ಕೊಡಚಾದ್ರಿಯಿಂದ ಗದೆ ಹೊಡೆದು ಅಂತಾರೆ. ಆಮೇಲೆ ಪರಶುರಾಮ ಕೊಂಡ ಅಂದರೆ ಪರಶುರಾಮ ಕ್ಷತ್ರಿಯನ ಕೊಂದು ಬರುತ್ತೆ. ಪರಶುರಾಮ ಅಂದರೆ ತನ್ನ ತಾಯಿನ ಕಡಿದು ಶಿರಚ್ಛೇದನ ಮಾಡಿದಾಗ ಕೊಡಲಿ ಕಲೆ ಎಲ್ಲೂ ಮಾಯವಾಗದೆ ತೀರ್ಥಹಳ್ಳಿ ಪರಶುರಾಮ ಕೊಂಡ ಅಂತ ರಾಮಕೊಂಡ ಅಂತ ಇದೆ, ಅಲ್ಲಿ ತೊಳೆಯೋಕ್ಕೂ ಕಲೆ ಮಾಯ ಆಗಿ ಹೋಯಿತು. ಅಂದರೆ ಜಮದಗ್ನಿ ಮುನಿ ಪತ್ನಿ ರೇಣುಕೆ
ಅಂದರೆ ಮರಳು ಬಿಂದಿಗೆಯಲ್ಲಿ ಮಡಿಕೆ ಮಾಡಿ ಜಲಕ್ರೀಡೆ ತರೋಕೆ ಹೊರಟಾಗ ಗಂಧರ್ವರ ಜಲಕ್ರೀಡೆ ನೋಡಿ ಮೋಹಗೊಂಡು ಮರಳು ಬಿಂದಿಗೆ ಒಡೆದೋಗುತ್ತೆ. ಅವಾಗ ಕೋಪಗೊಂಡು ಜಮದಗ್ನಿ ಪರಶುರಾಮನ ಕರೆದು ತಾಯಿ ಶಿರಚ್ಛೇದನ ಮಾಡಬೇಕು ಅಂತ ಕೇಳಿದಾಗ ಪಿತನಲ್ಲಿ ಒಂದು ವರ ಕೇಳ್ತಾನೆ, ಮತ್ತೆ ಪುನರ್ಜನ್ಮ ನೀಡಬೇಕು ತಾಯಿನ ಅಂತ. ಅವಾಗ ಅದು ಪುನರ್ಜನ್ಮ ನೀಡ್ತಾರೆ. ಆದರೆ ಕೊಡಲಿ ಕಲೆ ಎಲ್ಲೂ ಮಾಯ ಆಗಲ್ಲ. ಎಲ್ಲ ಕಡೆ ಅರಸುತ್ತಾ ಹೋದಾಗ ಎಲ್ಲೂ ಕಲೆ ಮಾಯ ಆಗಲ್ಲ. ಅವಾಗ ತೀರ್ಥಹಳ್ಳಿ ತುಂಗಾ ನದಿ ತೊಳೆದಂಥ ಉಲ್ಲೇಖ ಇದೆ. ಅದು ಇಲ್ಲಿಂದನೇ ಪ್ರತೀತಿ ಬರುತ್ತೆ. ಪರಶುರಾಮ ಕೊಂಡ ಅಂತ ಇದೆ. ಆಮೇಲೆ ಹೆಡ್ ಕ್ವಾರ್ಟರ್ ಕಚೇರಿ ಆಗುಂಬೆಗಿಂತನೂ ಸನ್ಸೆಟ್ ಪಾಯಿಂಟ್ ಕ್ಲಿಯರು. ಅಂದರೆ ಸಮುದ್ರ ಮಟ್ಟಕ್ಕಿಂತನೂ 3058 ಹೈಟ್ ಇರುವಂಥ ಕೋಟೆ ಇದು. ಟಾಪ್ ಅರೇಬಿ ಸಮುದ್ರ ಕೂಡ ಕಾಣುತ್ತಂತೆ ಇಲ್ಲಿ. ಅಂದರೆ ಆಮೇಲೆ ಸಪ್ತ ಸ್ವರಗಳು ಸರಿಗಮಪ ಅಂತ ಏನಿದೆಯೋ ಸಂಗೀತ ಕಚೇರಿ ಕೂಡ ಇಲ್ಲಿ ನಡೀತಿತ್ತಂತೆ. ಸಂತೋಷಕ್ಕೂ ಒಂದು ನಗರಿ ಬಾರಿಸಿದ್ರು, ದುಃಖಕ್ಕೂ ಒಂದು ನಗರಿ ಬಾರಿಸಿದ್ರು. ಹಾಗೆ ಇಲ್ಲಿ ಎಲ್ಲ ನೋಡೋಂಥದ್ದು ಪ್ರತಿಯೊಂದು ಇದೆ. ಅಂದರೆ ಸರೌಂಡು 150 ಎಕರೆಯಲ್ಲಿ 80 ಎಕರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅದು ಪುರಾತತ್ವ ಇಲಾಖೆ, ಅವರು ಡೆವಲಪ್ಮೆಂಟ್ ಮಾಡಬೇಕಿಲ್ಲಿ. ಯಾಕಂದರೆ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ. ಇಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ 1-2 ವರ್ಷದಿಂದ ದಾರಿ ಕುಸ್ತೆ ಮೇಲೆ ಶಿಖರೇಶ್ವರಕ್ಕೆ ಹೋಗಲಿಗೆ ಅದು ಕೂಡ ರೆಡಿ ಇಲ್ಲ. ಶಿಖರೇಶ್ವರ ಸಿಡ್ಲು ಹೊಡೆದು ಫುಲ್ ಲಿಂಗ ಕೆಳಗೆ ಹೋಗಿದೆ, ಅದು ಕೂಡ ಡೆವಲಪ್ಮೆಂಟ್ ಇಲ್ಲ. ದಾರಿಗಳು ಡೆವಲಪ್ಮೆಂಟ್ ಇಲ್ಲ. ಅವನ್ನೆಲ್ಲ ರೆಡಿ ಮಾಡಿ ಜೀರ್ಣೋದ್ಧಾರ ಮಾಡಬೇಕಿಲ್ಲ. ಯಾಕಂದರೆ ಪ್ರವಾಸಿಗರು ಬರುವಂಥದ್ದು ಇಂಥಗಳ ಪ್ಲೇಸ್ ನೋಡಲಿಕ್ಕೆ. ಹಾಗಾಗಿ ಇವನ್ನೆಲ್ಲ ಅಭಿವೃದ್ಧಿ ಮಾಡಬೇಕು. ಅವರು ಕೂಡ ಮಾಡಬೇಕಿದ್ದು, ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಮಾಡಬೇಕಿಲ್ಲಿ. ಯಾಕೊತ್ತಾ ಬರೀದೆ ಅಲ್ಲಿ ಯಾವಾಗಲೂ ಎನಿ ಟೈಮ್ ಗುಡಿಗೆ, ಈಶ್ವರ ಗುಡಿಗೆ ನಿತ್ಯನೂ ಪೂಜೆನೇ ಇಲ್ಲದೆ ನಿತ್ಯನೂ ಬಾಗಿಲು ಹಾಕೋಂಥದ್ದು ಪರಿಸ್ಥಿತಿ ಇದೆ. ಪ್ರವಾಸಿಗರು ನೋಡೋದು ಬರೀ ಬಾಗಿಲು ಮಾತ್ರ ಬಿಟ್ಟರೆ ದೇವ್ರ ದರ್ಶನನೇ ಇಲ್ಲ. ಹಾಗಾಗಿದೆ. ಅದಕ್ಕೆ ನಿತ್ಯ ಪೂಜೆ ನಡಿಬೇಕು. ಇಲ್ಲ ವಾರಕ್ಕೊಂದು ಸೋಮವಾರನೂ ವಿಶೇಷ ಪೂಜೆ, ಶಿವನಿಗೆ ಒಂದು ವಾರ ವಿಶೇಷ ಪೂಜೆನಾರು ಮಾಡಬೇಕು. ನಾವು ಹೇಳೋದು ಏನು ಗೊತ್ತಾ, ಇಡೀ ನಮ್ಮ ಕೌಲದುರ್ಗದಲ್ಲಿ ಈಶ್ವರ ಮೈನ್ ಆಗಿರೋದೇ ಕೋಟೆಯಲ್ಲಿ. ಹೌದು, ಈಗ ಪೂಜೆ ಮಾಡ್ತಾನೆ ಇಲ್ಲ. ಪೂಜೆ ಅಂದ್ರೆ ಹಬ್ಬದಲ್ಲಿ ಒಂದು ಪೂಜೆ ಮಾಡ್ತಾರೆ, ಗಣಪತಿ ಹಬ್ಬದಲ್ಲಿ ಒಂದು ಪೂಜೆ, ಈಗ ಶ್ರಾವಣದಲ್ಲಿ ಒಂದು ಪೂಜೆ ಮಾಡ್ತಾರೆ, ನವರಾತ್ರಿಲಿ ಒಂದು ಪೂಜೆ, ಈಗ ದೀಪಾವಳಿ, ಹೀಗೆ ತಿಂಗಳಿಗೆ ಒಂದು ಎಲ್ಲ ಮಾಡ್ತಾರೆ. ಬಿಟ್ರೆ ಡೈಲಿ ನಿತ್ಯ ಪೂಜೆ ಇಲ್ಲ. ಅವರಿಗೆಲ್ಲ ಮುಜರಾಯಿಯಿಂದ ಇಷ್ಟು ಜನಕ್ಕೆ ನೇಮಕ ಮಾಡಿದ್ದಾರೆ ಪೂಜೆಗೆ ಅಂತ ಹೇಳಿ. ವರ್ಷಕ್ಕೆ ಇಷ್ಟು ಕಿಟ್ಟು ಸ್ಯಾಲ್ರಿ ಎಲ್ಲ ಕೊಡ್ತಾರೆ. ಮಾಡಬೇಕಿಲ್ಲ. ಏನು ಗೊತ್ತಾ, ಶಿವನಿಗೆ ನಿತ್ಯ ಪೂಜೆ. ಈಗ ನಮ್ಮ ಇಡೀ ಕೌಲದುರ್ಗಕ್ಕೆ ಮೇಯ್ನ್ ಇರೋದು ಪಾಯಿಂಟು ಕೋಟೆ. ಅವನಿಗೆ ನಿತ್ಯ ಪೂಜೆ ಅಲ್ಲಿ ನಡಿಬೇಕು. ಯಾಕೆ ಅಲ್ಲಿ ನಡೆದಾಗ ಮಾತ್ರ ಇಲ್ಲಿ ಊರಿನ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಆಗುತ್ತೆ. ಯಾಕಂದರೆ ಎಲ್ಲವೂ ಏನು ಗೊತ್ತಾ, ಶಿವನೇ ಅಂತ ಹೇಳ್ತಾರಲ್ಲ, ನಮ್ಮ ಆರಾಧ್ಯ ದೈವ ಮಂಜುನಾಥ ಸ್ವಾಮಿನಿಗೆ ಎಲ್ಲ ಕಡೆ ಶಿವ ನಾನಾ ರೂಪದಲ್ಲೇ ಅವತಾರ ತಾಳಿದ್ದಾನೆ. ಹಾಗಾಗಿ ಅದನ್ನು ರೆಡಿ ಮಾಡಬೇಕು. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ 2 ವಿಂಗಡಣೆ ಮಾಡಿದ್ದಾರೆ ಕೋಟೆ. ಒಂದು ಕೋಟೆ ಮೇಲಿನ ದೇವಾಲಯನೇ ಬೇರೆ, ಊರೊಳಗಿನ ದೇವಾಲಯನೇ ಬೇರೆ. ಅಂದರೆ ಕೆರೆಕಟ್ಟೆ ಗಣಪತಿ ಅಂತ ಹೇಳಿ, ನಾನು ಅಲ್ಲಿ ತಿಮ್ಮಣ್ಣಕ್ಕೆ ಕಟ್ಸಿರ್ತಕ್ಕಂಥ ಕೆರೆ ಅಂತ ಹೇಳಿದೆ. ಅಲ್ಲಿ ಕೆರೆಕಟ್ಟೆ ಗಣಪತಿ ಅಂದರೆ ಗಣಪತಿ ಕಟ್ಟೆ ಒಡೆದು ಹೋಗ್ತಿತ್ತಂತೆ. ಕೆರೆ ದಂಡೆ ಏನೇ ಮಣ್ಣು ಹಾಕಿ ನಿಲ್ಲಿಸಿದ್ರು ನಿಲ್ತಿರ್ಲಿಲ್ಲಂತೆ. ಅವಾಗ ಕೋಟೆಯಿಂದ ತೊಗೊಂಡೋಗಿ ಪ್ರತಿಷ್ಠೆ ಮಾಡಲಿಕ್ಕೂ ಆ ಗಣಪತಿ ಅಲ್ಲಿ ಸ್ಥಾಪನೆ ಆಗೋಕ್ಕೂ ಕಟ್ಟೆ ಒಡೆಯ ಹೋದಾಗ ನಿಲ್ತದೆ, ಸ್ಟಾಪ್ ಆಯ್ತಂತೆ. ಅದಕ್ಕೆ ಕೆರೆಕಟ್ಟೆ ಗಣಪತಿ ಅಂತ ಪ್ರತಿಷ್ಠೆ ಮಾಡಿದ್ದಾರೆ. ಆಮೇಲೆ ಸತಿ ಸಾಗಮನಕ ಅಂದರೆ ಹಿಂದೆ ಪತಿ ಸತ್ತಾಗ ಸತಿ ಕೂಡ ಚಿತೆಗೆ ಹಾಕ್ತಿದ್ರು. ಸತಿ ಸಾಗಮನ ಕಲ್ಲು ಕೂಡ ಅಲ್ಲಿ ನೋಡ್ಬೋದು. ಮಾರ್ನವಮಿ ಬೈಲು ಅಂದರೆ ನವರಾತ್ರಿಲಿ ಉತ್ಸವ ಹೊಡ್ತಿದ್ರು. ನವರಾತ್ರಿಲಿ ಈಗ ವಿಜಯದಶಮಿ, ಈಗ 13 ವರ್ಷ ಅಜ್ಞಾತವಾಸ ಮಾಡಿದಾಗ ಪಾಂಡವರು ಆಯುಧಗಳನ್ನ ಬನ್ನಿ ಮರದಡಿ ಹೂತಿಟ್ಟಿದ್ರು 13 ವರ್ಷ. ಅವಾಗ ಏನಾಗಿದೆ, 13 ವರ್ಷ ಅವರು ಅಜ್ಞಾತವಾಸ ಮಾಡಿ ಮುಗಿಸಿ ಬಂದಾಗ ಆಯುಧಗಳು ಹಾಗೆ ಕಾಪಾಡಿದ್ದಾವೆ. ಅದಕ್ಕೆ ಅವ್ರಿಗೆ ನವರಾತ್ರಿಲಿ 9 ದಿನ ಬನ್ನಿ ಮರಕ್ಕೆ ವಿಶೇಷ ಪೂಜೆ, 1 ದಿನ ಆಯುಧ ಪೂಜೆ ಅಂಥೇಳಿ. ನಾಳೆ ಮಹಿಷಾಸುರ ಸಂಹಾರಕ್ಕೆ ಚಾಮುಂಡೇಶ್ವರಿ ಕೊನೆಯ ದಿನ ವಿಜಯೋತ್ಸವ ಆಚರಣೆ ಮಾಡಿರ್ತಕ್ಕಂಥ ಅದು ಇಲ್ಲೇ ಪ್ರತೀತಿ ಬರುತ್ತೆ. ಇದು ನವರಾತ್ರಿ. ಹಾಗೆ ಇಲ್ಲೂ ಕೂಡ ನವರಾತ್ರಿ ಉತ್ಸವ ನಡೀತಿತ್ತು. ಗ್ರಾಮ ದೇವತೆ ಮಾರಿಕಾಂಬೆ, ನಮ್ಮ ಇಡೀ ಊರು ಕಾಪಾಡೋಳು ದೊಡ್ಡ ದೇವತೆ ಅವಳು, ನಾವು ಗ್ರಾಮ ದೇವತೆ ಅಂಥೇಳಿ. ಆಮೇಲೆ ಮತ್ತೆ ವಿಠಲ, ಈಶ್ವರ, ವೀರಭದ್ರ, ಅಲ್ಲಿ ಕೆಳದಿ ರಾಜಗುರು ಮಹಾಮಂತ್ರಿನ ಮಠ, ಭುವನಗಿರಿ ದುರ್ಗಾ ಸಂಸ್ಥಾನದ ಗುರುಮಠ ಇದೆ. ಅಲ್ಲಿ ಗುರುಕುಲ ನಡೀತಾ ಇದೆ ಪ್ರತಿನಿತ್ಯ. 3 ವರ್ಷದಿಂದ ಗುರುಗಳು ಮಂಡ್ಯದಿಂದ ಅಲಗೂರಿಂದ ಬಿದ್ರಿಕೆ ಬಂದಿದೆ, ಪಟ್ಟಾಧಿಕಾರ ಆಯಿತು. 1 ವರ್ಷಕ್ಕೆ ಗುರುಕುಲ ಸ್ಟಾರ್ಟ್ ಆಯಿತು. 3ನೇ ವರ್ಷಕ್ಕೆ ಮಠ ಕೂಡ ಆಗಿದೆ. 3 ಕೋಟಿದು ಮಠ ಸ್ಯಾಂಕ್ಷನ್ ಆಗಿದೆ. ವೀರಭದ್ರೇಶ್ವರ, ದುರ್ಗಾಂಬಿಕಾ, ಮುರುಡೇಸಿದ್ದೇಶ್ವರ ಎಲ್ಲ ದೇವರುಗಳನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಅಂಥ ಗುರುಗಳು ಇಲ್ಲಿ ಬಂದು ಅಂದರೆ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಮಠಕ್ಕೆ ಬಂದು. ಹಾಗಾಗಿ ಈ ಕೆಳದಿ ಸಾಮಂತ ರಾಜರಿಗೆ ಆಶ್ರಯ ತಾಣ ಕೆಳದಿ ರಾಜಗುರು ಮಠ. ಅಂದರೆ ಈ ಕೋಟೆಗೂ ರಾಜರಿಗೂ ಈ ಮಠಕ್ಕೂ ಅಷ್ಟು ಲಿಂಕ್ ಇದೆ. ಹಾಗೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಹೋದಾಗ ಮಾತ್ರ ಅದು ಅಭಿವೃದ್ಧಿ ಆಗುತ್ತೆ. ಹಾಗೆ ಆಮೇಲೆ ಮತ್ತೆ 3 ಪಾಣಿಪೀಠ ಇರುವಂಥ ಹನುಮಂತ ದೇವಸ್ಥಾನ, ಲಕ್ಷ್ಮೀ ನರಸಿಂಹ, ಕೋಟೆ ಮೇಲಿರೋ ಲಕ್ಷ್ಮೀನಾರಾಯಣ ಟೆಂಪಲ್ಲು. ಅಂದರೆ ಇಲ್ಲಿ ಲಕ್ಷ್ಮೀ ನರಸಿಂಹ ಇದೆ. ಅಂದರೆ ತುಪ್ಪದ ಬಾವಿ, ಎಣ್ಣೆ ಬಾವಿ 2 ಇದೆ ಅಲ್ಲಿ ಕೋಟೆ ಮೇಲೂ. ಅಂದರೆ ಶಾಸನಗಳು, ಲಿಪಿಗಳು ಕೆತ್ತನೆ ಮಾಡಿದ್ದಾರೆ ಅಲ್ಲಿ. ಅಂದರೆ ಕಪಿಲವನ್ನ ಹಸುಗಳು ಸಾಕ್ತಿದ್ರು. ಅಲ್ಲೇ ಒಂದು ಕಡೆ ತುಪ್ಪನ ಸೇಕರಣೆ ಮಾಡ್ತಿದ್ರು, ಎಣ್ಣೆನ ಸೇಕರಣೆ ಮಾಡ್ತಿದ್ರು. ಅದಕ್ಕೆ ತುಪ್ಪದ ಬಾವಿ, ಎಣ್ಣೆ ಬಾವಿ. ಮತ್ತು ನಗರ ಫೋರ್ಟಿಂದ ಸುರಂಗ ಮಾರ್ಗದಲ್ಲಿ ಕೌಲೆ ಎಂಬ ಹಸು ಬಂದು ನಿಂತ ಕ್ಷೇತ್ರ ಅಂತಾರೆ. ಅದಕ್ಕೆ ಕೌಲೆದುರ್ಗ ಅಂತಾರೆ. ಅಂದರೆ ಕವಲದುರ್ಗ ಅಂದರೆ ಸೈನಿಕರ ಕಾವಲಿಗಾಗಿ ಕವಲದುರ್ಗ ಅಂತಾರೆ. ಕಪಿಲೆ ದುರ್ಗ ಅಂದರೆ ಕಂದು ಬಣ್ಣದ ಹಸುಗಳು ರಾಜರು ಸಾಕ್ತಿದ್ರೆ ಅಂತ ಕಪಿಲೆ ದುರ್ಗ ಅಂತ. ಲಾಸ್ಟಿಗೆ ಕೌಲೆ ದುರ್ಗ ಅಂತ ಹೇಳಿ ಇಲ್ಲಿ ವಿಸ್ತಾರವಾಗಿದೆ.
ಹತ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಇದು ನೋಡಿ ಹೀಗಿದೆ, ಸ್ಲಿಪ್ಪರಿ. ಹೇಗೆ ಹತ್ಕೊಂಡು ಬರ್ಬೇಕು ಗೊತ್ತಾ? ಇಲ್ಲಿ ನೋಡಿ ಹೀಗೆ ಇಷ್ಟೇ ಇರೋದು, ಗೊತ್ತಾಗೋದಿಲ್ಲ ಡಿಫ್ರೆನ್ಸು. ಬಟ್ ಹೀಗಿದೆ, ಗೊತ್ತಿಲ್ಲ. ಹತ್ತುತ್ತೇನೆ, ವಿಡಿಯೋ ಮಾಡಲಿಕ್ಕೆ ಕಷ್ಟ, ತೋರಿಸ್ಲಿಕ್ಕೆ ಕಷ್ಟ. ಆಗಲಿ ಕೆಳಗಿಂದ ತೋರಿಸ್ದಲ್ಲ, ಇಲ್ಲಿ ಹತ್ಕೊಂಡು ಬಂದಿದ್ದು, ಮೇಲೆ ಬಂದೆ. ಈ ಥರ ಇದೆ ಪಾಯಿಂಟ್ ನೋಡಿ. ಮೇಲಿದ್ದು ವ್ಯೂ ಪಾಯಿಂಟ್, ಎಂಡ್ ಪಾಯಿಂಟ್ ಈ ಥರ ಇದೆ. ಇಂಥ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ನೇಚರ್ ಪ್ರಕೃತಿ ಕೌಲದುರ್ಗ ನಂಬರ್ 1 ಕೋಟೆ. ನಗರ ಫೋರ್ಟ್ ಕೂಡ 25 ಕಿಲೋಮೀಟರ್ ಇದ್ರೂ ಕೂಡ ಇಂಥದ್ದು ಒಂದು ಪ್ರಕೃತಿ ಸೌಂದರ್ಯಕ್ಕೆ ನಮ್ಮ ಕೌಲದುರ್ಗ ಅಷ್ಟು ಚೆನ್ನಾಗಿದೆ. ಇಲ್ಲಿ ಇದು ಎಲ್ಲಿ ಬರುತ್ತೆ ಅಂದ್ರೆ ಎಕ್ಸಾಕ್ಟ್? ಅಂದ್ರೆ ತೀರ್ಥಹಳ್ಳಿಯಿಂದ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ ಕೌಲದುರ್ಗ. ಅಂದ್ರೆ ಬರೋಂಥ ಪ್ರಕೃತಿ ಸೌಂದರ್ಯ ಸವಿಲಿಕ್ಕೆ ಬರೋಂಥ ಪ್ರವಾಸಿಗರು ಕೂಡ ಅಷ್ಟೇ ಪ್ರಕೃತಿ ಬಗ್ಗೆನೂ ಒಂದು ಈ ನಾಲೆಡ್ಜ್ ಬೇಕು. ಯಾಕಂದ್ರೆ ಒಂದು ಕಸ ಬಾಟಲ್ ಎಸೆಯೋದಾಗಲಿ, ಸ್ನ್ಯಾಕ್ಸ್ ಐಟಮ್ಸ್ ತಗೊಂಡೋಗಲಿ, ಅಲ್ಲಿ ಎಸೆದು ಬರೋದು, ಅದು ಯಾವುದು ಮಾಡೋ ಒಂದು ಸ್ವಚ್ಛತೆ ಕಾಪಾಡಬೇಕು. ಪ್ರತಿಯೊಬ್ಬರು ಬರೋಂಥ ಪ್ರವಾಸಿಗರು ಕೂಡ ಆ ಸ್ವಚ್ಛತೆಯನ್ನು ಕಾಪಾಡಬೇಕಂತ ನಾವು ಕೇಳ್ಕೊತಾ ಇದೀವಿ. ಮತ್ತೆ ಬಸ್ಸಿನ ವ್ಯವಸ್ಥೆ ಕುಂದಾಪುರದಿಂದ ಡೈರೆಕ್ಟ್ ಶಿವಮೊಗ್ಗ ಹೋಗುವಂಥ ಬಸ್ಸು, ಶಿವಮೊಗ್ಗದಿಂದ ಮತ್ತೆ ಡೈರೆಕ್ಟ್ ಕುಂದಾಪುರ ಮಂದಾರ್ತಿ ಹೋಗೋದು ಎಲ್ಲ ಬಸ್ ಇದೆ. ಬೆಳಿಗ್ಗೆ 3 ಬಸ್ ಇದೆ, ಸಂಜೆ 3 ಇದೆ, ಮಧ್ಯಾಹ್ನ ಟೈಮಲ್ಲಿ ಇಲ್ಲ. ಯಾಕಂದ್ರೆ ಸರ್ಕಾರ ಇವತ್ತು ಕೂಡ ಬರೋಂಥ ಪ್ರವಾಸಿಗರಿಗಾಗಲಿ ಊರು ಗ್ರಾಮದವರಿಗಾಗಲಿ ಸ್ವಲ್ಪ ಅನಿವಾರ್ಯ ಆಗಿದೆ. ಯಾಕಂದ್ರೆ ಮಧ್ಯಾಹ್ನ ಬಸ್ ಇಲ್ಲ. ನಮಗೊಂದು 2 ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ರೆ ಗೌರ್ಮೆಂಟ್ ಬಸ್ಸಾರು ಹೆಲ್ಪ್ ಆಗುತ್ತೆ. RTOಗೆ ಅರ್ಜಿ ಹಾಕಬೇಕು ಅಂತ ಇದೀವಿ ನಾವು ಎಲ್ಲ ಗ್ರಾಮಸ್ಥರು ಸೇರಿ. ಯಾಕಂದ್ರೆ ಮಧ್ಯಾಹ್ನ 2 ಗೌರ್ಮೆಂಟ್ ಬಸ್ ಬಿಟ್ಟರೆ ಪ್ರವಾಸಿಗರಿಗೂ ಅನುಕೂಲ ಆಗುತ್ತೆ, ನಮ್ಮ ಊರಿನವರಿಗೂ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊತೀವಿ. ಇದು ಟೈಮಿಂಗ್ ಎಷ್ಟು? ಟೈಮಿಂಗು 3:30 ಕ್ಲೋಸ್ ಆದರೆ 9 o'clock ಓಪನ್, 4 o'clock ರಿಟರ್ನು. ಬೆಳಿಗ್ಗೆ ಮಾರ್ನಿಂಗ್ 9 o'clock ಓಪನ್ ಆಗ್ತಿದೆ ಈಗ. ಓಕೆ, ಸಾಧಾರಣ ಎಷ್ಟು ಜನ ಬರ್ತಾರೆ ಅಂದ್ರೆ? ವೀಕೆಂಡ್ ಕಮ್ಮಿ ಅಂದ್ರೆ 1100-1200 ಜನ ಬರ್ತಾರೆ. ಈಗ ಅಂದ್ರೆ ಮೇ ಎಂಡಿಂದ ಇಲ್ಲಿವರೆಗೂ ತುಂಬ ಜನ ಬಂದೋಗಿದ್ದಾರೆ. ಈಗ ಒಂದು 2 ವಾರದಿಂದ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಪ್ರತಿ ವೀಕೆಂಡು ಜಾಸ್ತಿ ಬರ್ತಾರೆ. ಸರಿ ಸರಿ, ಓಕೆ. ಇಲ್ಲಿಗೆ ಈ ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದಾನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಒಂದು ಸಲ ಟೈಮ್ ಸಿಕ್ಕಿದರೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ. ತೀರ್ಥಹಳ್ಳಿಯಿಂದ ಕೇವಲ 18 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ. ಎಲ್ರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ.